ನಮ್ಮ ಹೊಸಪೇಟೆ ನಮ್ಮ ಹೆಮ್ಮೆ ಏನಂತೀರಾ? ನಾವು ದಸರಾ ಹಬ್ಬದ ಪ್ರಯುಕ್ತವಾಗಿ ಜಂಬುನಾಥ ದೇವಾಲಯಕ್ಕೆ ದರ್ಶನ ಪಡೆಯೋಣ ಅಂತ ಈಗ ನಾವು ಹೊರಟಿದ್ದು. ಅಕ್ಕಪಕ್ಕ ತುಂಬಾ ಗ್ರೀನರಿ ಕಂಡ್ರೆ ನೋಡೋಕೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ನಿಂತ್ಕೊಂಡು ಏನಾದರೂ ನಾವು ನೋಡಿದ್ರೆ ಇಡೀ ಹೊಸಪೇಟೆನೇ ಕಾಣುತ್ತೆ. ಯಾರಾದರೂ ನೀವು ಇಲ್ಲಿ ನೋಡಿಲ್ಲ ಅಂದರೆ ಹೋಗಿ ಒಮ್ಮೆ ಭೇಟಿ ನೀಡಿ ಆಯಿತಾ. ನಾವು ಅಲ್ಲಿ ನಿಂತ್ಕೊಂಡು ಹೊಸಪೇಟೆ ಪೂರ್ತಿ ನೋಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಗ್ರೀನರಿ ಇದೆ. ಅಲ್ಲಿ ಹೋಗ್ಬಿಟ್ರೆ ಸಾಕು ತುಂಬಾ ಖುಷಿ ಆಗುತ್ತೆ. ಇವಾಗ ಮೊದಲೆಲ್ಲ ರೋಡ್ ಇದ್ದಿಲ್ಲ, ಈಗ ರೋಡ್ ಸಹ ಮಾಡಿದ್ದಾರೆ ಜಂಬುನಾಥ ದೇವಾಲಯಕ್ಕೆ ಹೋಗೋಕ್ಕೆ. ಆರಾಮ್ಸೆ ನಾವು ಬೈಕು ಕಾರು ಆರಾಮಾಗಿ ಹೋಗ್ಬಿಡ್ಬೋದು, ಯಾವುದೇ ತೊಂದರೆ ಇಲ್ಲ. ಯಾರಾದರೂ ಹೋಗಿಲ್ಲ ಅಂದರೆ ಒಮ್ಮೆ ಹೋಗಿ ಬನ್ನಿ, ಫ್ಯಾಮಿಲಿನ ಕರ್ಕೊಂಡು ಹೋಗಿ. ತುಂಬಾ ಖುಷಿಯಾಗುತ್ತೆ, ಯಾಕಂದರೆ ತುಂಬಾ ಹಸಿರಾಗಿದೆ, ನೋಡೋಕೆ ತುಂಬಾ ಖುಷಿಯಾಗುತ್ತೆ. ಓಕೆ ನೋಡಿ, ಇವಾಗ ನಾವು ದೇವಸ್ಥಾನ ಹತ್ರನೇ ಬೈಕ್ ತೊಗೊಂಡು ಹೋಗ್ಬೋದು. ಆರಾಮ್ಸೆ ನಾವು ಹೋಗಿ ಬರ್ಬೋದು. ಇವಾಗ ನಾವು ಹೋಗ್ತಾ ಇದ್ದೀವಿ, ದೇವಸ್ಥಾನ ಬಂತು. ನಾನು ಮುಂಚೆ ಚಿಕ್ಕವಳಿದ್ದಾಗ ಇಲ್ಲಿಗೆ ಹೋಗಿದ್ದು, ಮತ್ತು ನಾವು ಈಗ ನಾನು ಹೋಗ್ತಾ ಇರೋದು. ತುಂಬ ಚೆನ್ನಾಗಿದೆ. ಇದು ಫಸ್ಟು ಮುಖ್ಯ ದ್ವಾರ. ನೀವು ಒಳಗಡೆ ಹೋಗೋದು ನೋಡೋಕೆ ತುಂಬಾ ಖುಷಿ ಆಗುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಮತ್ತು ರಿಟರ್ನ್ ಬಂದಿದ್ದು. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಮದುವೆ ಯಾರಿಗಾಗಿಲ್ವೋ ಅಥವಾ ಲೇಟ್ ಆಗುತ್ತೋ, ಹುಡುಗಿಯರಿಗೆ ಯಾರಿಗಾಗಿಲ್ವೋ ಇಲ್ಲೊಂದು ಬಾವಿ ಇದೆ. ಸೊ ಆ ಬಾವಿಲಿ ನೀವು ಸ್ವಾಮೀಜಿಗಳಿಗೆ ಹೇಳ್ಬಿಟ್ರೆ ಅವರು ಆ ಬಾವಿಯಿಂದ ನೀರು ತೆಗೆದ್ಬಿಟ್ಟು ನಿಮಗೆ ತಲೆ ಮೇಲಿಂದ ಹಾಕ್ತಾರೆ. ಇದೇ ವಾರ ಅಂತೇನಿಲ್ಲ, ನೀವು ಯಾವಾಗ ಬೇಕಾದರೂ ಹೋಗ್ಬೋದು. ಹೋಗಿ ನೀವು ಒಮ್ಮೆ ಅಲ್ಲಿ ನೀವು ಕೇಳಿಕೊಂಡು ಯಾವಾಗ ಬರಬೇಕು ಏನು ಅಂತ ಕೇಳಿಕೊಂಡು ನೀವು ಅವ್ರು ಹೇಳಿದಾಗ ನೀವು ಹೋಗಿ ಬರಬೇಕಾಗತ್ತೆ ಅಷ್ಟೇ. ಯಾರಿಗೆಲ್ಲ ಮದುವೆಯಲ್ಲಿ ವಿಳಂಬ ಆಗ್ತಿದೆಯೋ, ಸೊ ಇಲ್ಲಿ ಒಮ್ಮೆ ಬಂದು ಭೇಟಿ ನೀಡಿ ಸ್ವಾಮೀಜಿಗಳನ್ನು ಕೇಳಿ ತಿಳ್ಕೊಳ್ಳಿ. ದಸರಾ ಹಬ್ಬದ ಪ್ರಯುಕ್ತ ದೇವರಿಗೆಲ್ಲ ಅಲಂಕಾರ ಮಾಡಿದ್ದಾರೆ ನೋಡಿ. ದರ್ಶನ ಆಯಿತು, ದರ್ಶನ ಪಡ್ಕೊಂಡು ಮತ್ತೆ ನಾವು ವಾಪಸ್ ಮನೆಗೆ ಹೋಗ್ತೀವಿ. ಎಲ್ಲ ದರ್ಶನ ಆಯಿತು, ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಟಾಟಾ. ಅದೇ ನೋಡ್ತೀನಿ ಬೆಳಿಗ್ಗೆ.